ವಿಧಾನಸಭೆಯಲ್ಲಿ ಏನಾದರೂ ಮಾತಾಡಿದ್ರೆ ಅದು ದಾಖಲೆ. ಈಗ ಕೂಡ ಲಾಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಭಾಷಣ ಮಾಡ್ಬೇಕಂತ ಒಂದು ಆಸೆ ಇತ್ತು. ಅದಕ್ಕೆ ನಾನು ಕರ್ನಾಟಕದ ಒಂದು ಸಬಲತೆ ಹೇಳಿ ನಾನೊಂದು ಭಾಷಣ ಮಾಡಿದ್ದೆ. ನಾನು ಬೆಂಗಳೂರಿಗೆ ಹೋದಾಗ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯನ್ನು ನಾನು ಜಸ್ಟ್ ವೇಟ್ ಮಾಡ್ತಾ ಇದ್ದೆ. ಅವರು ದೂರದಿಂದ ನನಗೆ ಕಂಡ ಕೂಡಲೇ ಹೇಳಿದ್ರು, ಕೃತಜ್ಞತೆಗಳು ಕನ್ನಡವನ್ನು ಕರ್ನಾಟಕ ಕೇರಳ ವಿಧಾನಸಭೆಯಲ್ಲಿ ಹೇಳಿದ್ದಕ್ಕೆ ಅಂತ ಹೇಳಿ ನನ್ನನ್ನು ಅವರು ಅಭಿನಂದಿಸಿದ ಒಂದು ನೆನಪು ಕೂಡ ಇದೆ. ತುಳು ಅಂತ ಹೇಳಿದ್ರೆ ಅದೊಂದು ಐತಿಹಾಸಿಕವಾದ ಒಂದು ಭಾಷಣ. ಇದು ಕೂಡ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 8ನೇ ಪರಿಚಯದಲ್ಲಿ ಸೇರಿಸಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ನನಗೆ ಅನಿಸ್ತಾ ಇದೆ ನಮ್ಮ ಹಳೆಯ ಕರ್ನಾಕರನ್ MP ಅವರ ಉನ್ನತಾಂಗವನ್ನು ಮಾತಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ಸಿಕ್ಲೇ ಬೇಕಾದ ಒಂದು ನಮ್ಮ ಹೋರಾಟದ ಕರ್ನಾಟಕ ಬಗ್ಗೆ ನನ್ನ ಒಳಗಿಂದ ಇರುವ ಒಂದು ವಿಷಯವನ್ನು ಹೇಳಿದ್ರೆ ಅದು ಬಹುಶಃ ವಿವಾದವಾಗಬಹುದು. ನಾನು ಯಾವ ರೀತಿ ಇರುವುದು ಅಂತ ಹೇಳಿದ್ರೆ ಒಂದು ತುಳು ರಾಜ್ಯನೇ ಬೇಕು ಅಂತ ಹೇಳುವ ಒಬ್ಬ ವ್ಯಕ್ತಿ. ಈಗ ಹೇಳಿದ್ರೆ ಈಗೇನಾದ್ರೂ ವೈರಲ್ ಆದ್ರೆ MLA ಅವರು ಕೇರಳಕ್ಕೆ ವಿರುದ್ಧವಾಗಿ ಕರ್ನಾಟಕಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಮೊನ್ನೆ ನಾನು ಆ ರೀತಿ ಹೇಳಿದ್ದಲ್ಲ. ಯಾಕೆಂತ ಹೇಳಿದ್ರೆ ತುಳು ಭಾಷೆಯನ್ನು ಉಳಿಸ್ಬೇಕು. ಈ ಭಾಷೆಗೆ ಒಂದು ಅದರದ್ದೇ ಆದ ನಮ್ಮ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಕೂಡ ಕಾಣುವುದು ಸಾಮರಸ್ಯ. ಎಲ್ಲಾದ್ರೂ ಒಂದು ಭೂತಾರಾಧನೆ ಅಂದ್ರೆ ಅಲ್ಲೂ ಕೂಡ ಸಾಮರಸ್ಯ. ನಾನು ನಮ್ಮ ಅರಸು ಪ್ರತಿಷ್ಠಾನ ದೇವಸ್ಥಾನಕ್ಕೆ ರಾತ್ರಿ ಉತ್ಸವಕ್ಕೆ ಸಾಧಾರಣ ಹೋಗ್ತೀನಿ. ಅಲ್ಲೂ ಕೂಡ ನಾನು ಉತ್ಸವಕ್ಕೆ ಹೋದಾಗ ಕಲಸವನ್ನು ಕೇಳಿದೆ ಅಂತ ಹೇಳಿದ್ರೆ ಊರಿನ ಅಭಿವೃದ್ಧಿ ವಿಷಯವನ್ನು ನನ್ನಲ್ಲಿ ಹೇಳಿ ಇದನ್ನು ನೀವು ಸರಿಪಡಿಸಿ ಅಂತ ಹೇಳಿದಂತ ಒತ್ತಾಯ ಮಾಡಿದಂತ ಸಂದರ್ಭ. ಹೊಸ ಮಕ್ಕಳು ಅಂತ ಹೇಳಿದ್ರೆ ಅವರೊಂದು ಇಂಟರ್ನೆಟ್ನ ಮೊಬೈಲ್ನ ಒಂದು ಒಳಗಡೆ ಹೋಗಿದ್ದಾರೆ. ಅವರ ಸಂಬಂಧಗಳು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಒಂದೇ ಬೆಂಚಲ್ಲಿ ಕೂತವರಲ್ಲಿ ಊಟ ಮಾಡಿದ್ದೀರ ಮನೆಯಲ್ಲಿ ಏನು ಅವಸ್ಥೆ ಅಂತ ಕೇಳುವುದಿಲ್ಲ. ದೂರದಲ್ಲಿರುವ ಕೆನಡಾದವರಲ್ಲಿ ಚಾಟ್ ಮಾಡಿ ಕೇಳ್ತಾರೆ, ಊಟ ಮಾಡಿದ್ಯಾ ಹೇಗಿದ್ದೀಯ ಅಂತ ಕೇಳೋದು ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದನ್ನೆಲ್ಲ ಪರಿಹರಿಸಬೇಕಿದ್ರೆ ನಮ್ಮ ಸಂಸ್ಕೃತಿಯನ್ನು ಅವರಿಗೆ ಪರಿಚಯಿಸಬೇಕು, ನಮ್ಮ ಕಲೆಗಳನ್ನು ಅವರಿಗೆ ಪರಿಚಯಿಸಬೇಕು. ಇದೊಂದು ಪರಿಚಯವಾಗ್ತಾ ಹೋದ್ರೆ ಮಾತ್ರ ನಾವು ಇದನ್ನು ಉಳಿಸಿ ಬೆಳೆಸ್ಕೊಳ್ಬೇಕು. ಇತ್ತೀಚೆಗೆ ದುಬೈಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಬಸವರಾಜ ರೆಡ್ಡಿಯವರು, ನಾನು, ಭಾರತದ ಪಾರ್ಲಿಮೆಂಟ್ ರಾಜ್ಯಸಭಾ ಸದಸ್ಯರಾದ ಹನುಮಂತಯ್ಯ, ನಾವೆಲ್ಲ ಅಭಿನಾಯಕ ನಾವೆಲ್ಲ ಒಟ್ಟಿಗೆ ಒಂದು 25-30 ಮಂದಿ ಹೊರತು ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೇವೆ. ನಮ್ಗಿಂತ ಈ GCC ರಾಷ್ಟ್ರಗಳು ದುಬೈ, ಸೌದಿ, ಅದೇ ರೀತಿ ಕತ್ತರ್, ಬಹರೈನ್ ಅಲ್ಲೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎರ್ನಾಕುಲಂನಲ್ಲಿ ಹೋದಾಗ ಅದಕ್ಕೆ ಬಹಳ ಅದ್ಭುತವಾದ ಹೇಳಿದ್ರೆ ಕನ್ನಡ ಸಂಘಕ್ಕೆ ಸ್ವಂತವಾಗಿ ಕೋಟಿಗಟ್ಟಲೆ ಬೆಲೆ ಮಾಡುವ ಸ್ವಂತ ಆಫೀಸ್ ಇದೆ. ನಮ್ಗೀಗಲೂ ಕೂಡ ತುಳು ಅಕಾಡೆಮಿಗೆಲ್ಲ ನಾವು ಸರ್ಕಾರದ ಅನುದಾನದಿಂದ ಇತ್ತೀಚೆಗೆ ನಮಗೆಲ್ಲ ಆಫೀಸ್ ಆದ ಅಷ್ಟು ಒಳ್ಳೆ ರೀತಿಯಲ್ಲಿ ಕನ್ನಡದ ತುಳುವಿನ ಕೆಲಸ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ರಾಷ್ಟ್ರಕವಿ ಗೋವಿಂದಪ್ಪ ಸ್ಮಾರಕ ಸಂಸ್ಥೆ ಮಂಜೇಶ್ವರ ಮತ್ತು ಜೈ ತುಳುನಾಡು ಡಿಸ್ಟ್ರಿಕ್ಟ್ ಕಾಸರಗೋಡು ಈ 2 ಸಂಘ ಸಂಸ್ಥೆಗಳವರಿಗೆ ಪೂರಕವಾಗಿ ಅವರನ್ನು ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮ ಹೊಸ ತಲೆಮಾರಿಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚರಣೆಯನ್ನು ಅವರಿಗೆ ಕಲಿಸುವಂತ ಒಂದು ಹಸ್ತಾಂತರದ ಕಾರ್ಯಕ್ರಮವಾಗಿ ಅದು ಬದಲಾಗಲಿ ಅಂತ ಪ್ರಾರ್ಥಿಸಿಕೊಂಡು ನನ್ನ ಕರೆದಿದ್ದಕ್ಕೆ ಪ್ರತ್ಯೇಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ರೀತಿಯ ಶುಭ ಮಾತಿಗೆ ವಿರಾಮ. ಜೈ ಹಿಂದ್.